ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ಆನ್ ದ ವೇ ಹೋಗ್ತಾ ಧರ್ಮಸ್ಥಳದ ಹತ್ರ ಇನ್ನೊಂದು ದೇವಸ್ಥಾನ, ತುಂಬ ಸ್ಪೆಷಲ್ ಆಗಿರುವಂಥ ದೇವಸ್ಥಾನ ಇದೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಕೂಡ. ನಾನಿವತ್ತು ನಿಮ್ಮನ್ನು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡ್ಕೊಂಡು ಬನ್ನಿ. ಈಗ ಲಿಂಬೆ ಹಾಕಿದೆ, ಪೆಪ್ಪರ್, ಸಾಲ್ಟ್, ಪುದೀನ, ಇದು ಶುಂಠಿ, ಇದು ಕಾಯಿ ಮೆಣಸು, ಕಸ್ಕಸ್, ಪೈನಾಪಲ್, ಸಕ್ಕರೆ ನೀರು, ಇದು ಸೋಡಾ, ಸಾಲ್ಟ್, ಹೊರಗೆ ಬರಲ್ಲ, ಹೊರಗಡೆ ಬಂದು ಯಾರ ಹತ್ರ ಇಟ್ಟೆ ಬರಲ್ಲ. ಇವಾಗ ನೋಡ್ಕೊಂಡು ಬಂದ್ರಲ್ಲ, ಅದು ಏನಪ್ಪ ಅಂತ ಹೇಳಿದ್ರೆ, ನಾ ಹೇಳ್ದಂಗೆ ಆನ್ ದ ವೇ ಧರ್ಮಸ್ಥಳಕ್ಕೆ ಹೋಗುವಂತಹ ರೂಟಲ್ಲಿ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೈವೇ ಶಿರಾಡಿ ಘಾಟ್ ಕಡೆಯಿಂದ ಹೋಗೋದಾದರೆ, ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಎಂಟ್ರೆನ್ಸ್ ಆಗೋ ಆರ್ಚ್ ಒಳಗಡೆ ಹೋಗಿದ ತಕ್ಷಣ ಸಿಗೋದೆ ನಿಮಗಿದು ಫುಲ್ ಜಾರ್ ಆಯಿತಾ. ಸೊ ಇಲ್ಲಿ ಏನಂತ ಅಂದರೆ ಮಸಾಲ ಸೋಡಾ ಅಂತ ಹೇಳ್ಬೋದು, ಅಥವಾ ಅವ್ರದ್ದೇ ಆದ ಶೈಲಿಯ ಸೋಡಾ ಅಂತ ಹೇಳ್ಬೋದು. ಇದನ್ನ ಫುಲ್ ಜಾರ್ ಸೋಡಾ ಅಂತ ಕರೀತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ, ಯಾಕೆಂದರೆ ಮಾಮೂಲು ಜಾಗದಲ್ಲಿ ಸಿಗೋವಂಥದ್ದಲ್ಲ. ಸೊ ಆನ್ ದ ವೇ ಹೋಗ್ತಾ ಪಿಟ್ ಸ್ಟಾಪ್ಗಳು ಬೇಜಾನ್ ಇರ್ತಾವಲ್ಲ, ಸೊ ಹಾಗೇ ನಾವು ನಿಲ್ಲಿಸ್ಕೊಂಡು ಅಲ್ಲಲ್ಲಿ ಏನೇನು ಫೇಮಸ್ ಇದೆಯೋ ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು, ಹಣ್ಣುಗಳನ್ನ ಫ್ರೆಶ್ ಆಗಿ ಕಟ್ ಮಾಡಿ ಕೊಡ್ತಾರೆ. ಸೊ ಅದನ್ನು ತಿನ್ಕೊಂಡು, ಚಿರ್ಮುರಿ ತಿನ್ಕೊಂಡು ನಾವು ಒಂದು ದೇವಸ್ಥಾನದ ಕಡೆ ನಮ್ಮ ಪ್ರಯಾಣನ ಸಾಗಿಸಿದ್ವಿ. ಹಲವಾರು ಜನ ಈ ರೂಟಲ್ಲಿ ಹೋಗೋರು ಅವ್ರದ್ದೇ ಆದ ಡೆಸ್ಟಿನೇಷನ್ಸ್ ಇರುತ್ತೆ. ಫಸ್ಟ್ ಹೊರನಾಡಿಂದ ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ಹಾಗೆಯೇ ಹೊರನಾಡು, ಶೃಂಗೇರಿ, ಆಮೇಲೆ ಧರ್ಮಸ್ಥಳ ಹೋಗ್ತಾ ಕುಕ್ಕೆಗೆ ಹೋಗಿ ವಾಪಸ್ ಹೋಗೋದು. ಸೊ ದಕ್ಷಿಣ ಕನ್ನಡ ಅಂತ ಅಂದ ತಕ್ಷಣ ಇದೇ ಎಷ್ಟೋ ಜನದ ರೂಟ್ ಆಗಿಬಿಟ್ಟಿರುತ್ತೆ, ಸೊ ಅಥವಾ ಡೆಸ್ಟಿನೇಷನ್ ಪ್ಲೇಸ್ ಆಗಿರುತ್ತೆ. ಬಟ್ ನೀವು ಮಿಡಲಲ್ಲಿ ಇನ್ನೂ ಒಂದು ದೇವಸ್ಥಾನನ ಮಿಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾನಿವತ್ತು ನಿಮ್ಮನ್ನು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲಪ್ಪ ಇರೋದು ಅಂತ ಅಂದರೆ, ಆನ್ ದ ವೇ ಹೇಳ್ದಂಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ 16 ಕಿಲೋಮೀಟರ್ ಇನ್ನು ಹಿಂದೆನೇ ಆಯಿತಾ. ಸೊ ಹಿಂದೆನೇ ಒಂದು ಊರಿದೆ ಕೊಕ್ಕಡ ಅಂತ. ಸೊ ಆ ಪ್ಲೇಸಲ್ಲಿ ಬೆಳ್ತಂಗಡಿ ತಾಲೂಕದು, ಅಲ್ಲಿ ಇರೋದೇ ದೇವಸ್ಥಾನ ಇದು ಸೌತಡ್ಕ ಗಣೇಶನ ದೇವಸ್ಥಾನ. ಗಂಟೆನ ಅದನ್ನು ತೊಳೆದು ಒಂದು ರಸೀದಿ ತಗೊಳ್ಳೋದು. ರಸೀದಿ ಮತ್ತು ಗಂಟೆನ ಪುರೋಹಿತರಿಗೆ ತೋರಿಸಿ ದೇವರಿಗೆ ಅರ್ಪಣೆ ಮಾಡಿಸಿ ಕಟ್ಟಬೇಕು. ಅರ್ಕೆ ತೀರಿಸೋದಾದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಅವರದೇ ಆದ ನಂಬಿಕೆ ಅಥವಾ ಆಚರಣೆಗಳಿರುತ್ತೆ. ಅದೇ ರೀತಿ ಇಲ್ಲಿ ಗಂಟೆನ ಕಟ್ಟೋದ್ರ ಮುಖಾಂತರ ಅವರ ಆಚರಣೆನ ತೋರಿಸ್ಕೊಡ್ತಾರೆ. ಆ್ಯಂಡ್ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ, ಮಾಮೂಲಿ ದೇವಸ್ಥಾನಗಳಲ್ಲಿ ಗರ್ಭಗುಡಿನಲ್ಲಿರುವಂತಹ ದೇವರನ್ನ ನಾವು ನೋಡ್ಬೋದು. ಆದರೆ ಈ ಸೌತಡ್ಕ ಗಣೇಶನ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಗರ್ಭಗುಡಿ ಇಲ್ಲ. ಇದು ಒಂದು ಓಪನ್ ಫೀಲ್ಡ್ ಅಂತಲೇ ಹೇಳ್ಬೋದು. ಆ ಓಪನ್ ಫೀಲ್ಡಲ್ಲಿ ಮಧ್ಯದಲ್ಲಿ ದೇವರ ಶಿಲೆ ಇರುತ್ತೆ. ಆ್ಯಂಡ್ ಅದು ಗಣಪತಿಯದು. ಸೊ ಯಾವುದೇ ಕೆಲಸ ಆಗೋಕ್ಕೂ ಮುಂಚೆ ನಾವು ಮೊದಲನೇದಾಗಿ ಬೇಡ್ಕೊಳೋದು, ಅದು ಯಾವುದೇ ದೇವರ ಪೂಜೆ ಆಗಿರಲಿ, ಮೊದಲನೇದಾಗಿ ನಾವು ಬೇಡ್ಕೊಡೋದೇ ಗಣೇಶನ, ವಿಘ್ನ ನಿವಾರಕ ವಿಘ್ನೇಶ್ವರನ್ನ. ಸೊ ಹಾಗಾಗಿ ಈ ಒಂದು ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಅದರದ್ದೇ ಮಹತ್ವನ ಹೊಂದಿದೆ. ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿರುವಂಥ ಹಲವಾರು ದೇವಸ್ಥಾನಗಳಲ್ಲಿ ಅದೇ ದೇವರದ ಮಹಿಮೆಗಳಲ್ಲಿ ಇರುವಂತಹದ್ದು, ಅಂದರೆ ಸ್ಥಳ ಮಹಿಮೆ ಅಂತೀವಲ್ಲ. ಸೊ ಆ ರೀತಿ ಇಲ್ಲಿ ಏನಪ್ಪ ಆಚರಣೆ ಅಂತ ಅಂದರೆ, ಬಂದವರೆಲ್ಲರೂ ಅವ್ರ ಕೈಲಿ ಆದಷ್ಟು ಪೇ ಮಾಡಿ ಗಂಟೆನ ಖರೀದಿ ಮಾಡಿಕೊಂಡು ಅದನ್ನ ತೊಳೆದ್ಬಿಟ್ಟು, ನಮ್ದು ಏನು ಹರಕೆ ಇರುತ್ತೆ, ನಾವು ಹರಕೆ ಮಾಡ್ಕೊಂಡು ಹೋಗಿರ್ತೀವಲ್ವ, ಅದು ತೀರಾದ್ಮೇಲೆ ಬಂದು ಇಲ್ಲಿ ನಮ್ಮ ಹರಕೆನ ಸಲ್ಲಿಸೋ ಅಂಥದ್ದು.
ದೇವಸ್ಥಾನದಲ್ಲಿ ಏನು ಆಚರಣೆ ಇದೆ ಏನು ಅಂತ ಹೇಳ್ಬೋದೇ ಹೊರತು ನಮಗಾಗಿರೋದನ್ನೆಲ್ಲ ನಾವು ಹೇಳ್ಕೊಂಡು ಹೋಗೋದಕ್ಕಾಗಲ್ಲ. ಯಾಕೆಂದರೆ ಒಬ್ಬೊಬ್ಬರ ನಂಬಿಕೆ ಇದು. ನನಗೆ ಕೂಡ ಈ ದೇವರ ಮೇಲೆ ತುಂಬಾ ನಂಬಿಕೆ ಇದೆ. ಇದು ಆ್ಯಕ್ಚುಲಾಗಿ ನಾನು ಹೋಗಿದ್ದು ಫಸ್ಟ್ ಟೈಮ್. ಯಾಕೆಂದರೆ ಮುಂಚೆ ಎಲ್ಲ ಇದ್ರ ಬಗ್ಗೆ ಕೇಳಿದ್ದೆ ಆಯಿತಾ. ನನ್ನ ಹರಕೆನ ನಾನು ನಿಂತ ಜಾಗದಲ್ಲೇ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ನನಗೆ ತೀರ್ಸೋದಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಹೋಗಿದ್ದೆ, ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲಿಯ ಅಟ್ಮಾಸ್ಫಿಯರ್ ಎಷ್ಟು ಪೀಸ್ ಆ್ಯಂಡ್ ಕಾಮ್ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋದಾಗ ಏನು ಫೀಲ್ ಬೇಕೋ ಅದೇ ಫೀಲ್ ಸಿಗುತ್ತೆ ಅಂತ ಹೇಳ್ಬೋದು. ಅಷ್ಟು ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲಿ ಸುತ್ತ ನೋಡಿದ್ರೂ ಹಸುಗಳನ್ನ ನೋಡ್ಬೋದು. ಸೊ ಇಲ್ಲಿ ಮುಂಚೆ ಒಂದು ಗೋಶಾಲೆ ಇವಾಗ್ಲೂ ಇದೆ, ಬಟ್ ಇಲ್ಲಿ ಜಾಸ್ತಿ ಹಸುಗಳಿರ್ತದಂತಹ ಜಾಗ. ಸೌತಡ್ಕ ಅಂತ ಬರೋದಕ್ಕೆ ಹೆಸರು ಕೂಡ ಅದರದ್ದೇ ಆದ. ಸೌತ ಅಂತ ಅಂದರೆ ತುಳು ಭಾಷೆಯಲ್ಲಿ ಸೌತೆಕಾಯಿ, ಆ್ಯಂಡ್ ಅಡ್ಕ ಅಂತ ಹೇಳಿದ್ರೆ ಫೀಲ್ಡ್. ಸೊ ಸೌತ್ ಅಡ್ಕ ಅಂತ ಹಾಗಾಗಿನೇ ಹೆಸರು ಬಂದಿದ್ದು. ಆ್ಯಂಡ್ ಹೇಳ್ದಂಗೆ ಇಲ್ಲಿಯ ಮಹತ್ವ ಅಥವಾ ಇಲ್ಲಿಯ ಆಚರಣೆ ಪ್ರಕಾರವಾಗಿ ಅವಲಕ್ಕಿ ಪಂಚಕಜ್ಜಾಯನ ಪ್ರಸಾದವಾಗಿ ಕೊಡ್ತಾರೆ. ನೀವು ಬೇರೆ ದೇವಸ್ಥಾನದಲ್ಲಿ ಹೋದರೆ ಒಂದು ದೊನ್ನೆಯಷ್ಟು ಕೊಡ್ಬೋದು, ಬಟ್ ಇಲ್ಲಿ ಫುಲ್ ಬ್ಯಾಗ್ ಫುಲ್ ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ದೇವರದಲ್ವಾ, ಸೊ ಯಾವುದು ಎಷ್ಟೇ ಕೊಟ್ಟರು ತೃಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಜಾಗದ ಮಹಿಮೆ ಇತ್ತೀಚೆಗೆ ಗೊತ್ತಾಗಿದ್ದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಇಲ್ಲ. ಆ್ಯಂಡ್ ನಂದು ಅಷ್ಟೇ ಹೇಳ್ದಂಗೆ ಮುಂಚಿಂದನೂ ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ಕುಕ್ಕೆ ಇಷ್ಟೇ ಡೆಸ್ಟಿನೇಷನ್ ಆಗೋಗಿತ್ತು. ಇದು ಒಂದು ಹೊಸದಾಗಿ ನೋಡೋ ಅವಕಾಶ ಸಿಕ್ತು. ಆ್ಯಂಡ್ ಹಲವಾರು ಭಕ್ತಾದಿಗಳು ಅಲ್ಲಿ ಬಂದು ಅವರ ಹರಕೆಯನ್ನು ತೀರಿಸಿ ಗಂಟೆಗಳನ್ನ ಕಟ್ಟಿ ಹೋಗಿದ್ರು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳದಲ್ಲಿ ಒಳ್ಳೆ ದರ್ಶನ ಆಯಿತು. ದರ್ಶನ ಆಗಿದ ನಂತರ ಅಲ್ಲಿ ಇರುವಂತಹ ಆನೆಗಳನ್ನ ಮಾತಾಡ್ಸೋಣ ಅಂತ ಬಂದ್ವಿ. ಮಧ್ಯದಲ್ಲಿರೋದೇನೆ ಶಿವಾನಿ. ನಮಗೆ ನಮ್ಮ ಮನೆಯವರು ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಇಷ್ಟ. ಅದು ಬಲ್ಗಡೆ ಇರೋದು ಲಕ್ಷ್ಮಿ, ಆ ಕಡೆ ಇರೋದು ಪದ್ಮಾವತಿ, ಮಧ್ಯದಲ್ಲಿರೋದು ನಮ್ಮ ಪುಟ್ಟ ಶಿವಾನಿ. ಸೊ ಅವಳಿಗೆ 3 ವರ್ಷ ಅಂತೆ. ಎಷ್ಟು ಮುದ್ದಾಗಿದೆ ಮಾತ್ರ. ಬಟ್ ಆ ಆನೆಗಳ ಹತ್ರ ಇರೋವಾಗ ತುಂಬ ಹುಷಾರಾಗಿ ಇರಬೇಕು. ಅದಕ್ಕೆ ನಾವು ಪರಿಚಯ ಇರಲ್ಲ. ಸೊ ನಾವೇನೋ ಮಾಡ್ತಾ ಇದ್ದೀವಿ ಅಂತ ಹೆದರ್ಕೊಂಡು ನಮಗೇನಾದರೂ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹುಷಾರಾಗಿ ದೂರದಿಂದ ನೋಡ್ಕೊಂಡು ಖುಷಿ ಪಡಬೇಕು. ನಾವು ಕೂಡ ಹಾಗೇ ಖುಷಿ ಪಟ್ವಿ. ಆ್ಯಂಡ್ ಎಸ್, ಇದಾಗಿತ್ತು. ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ದೆ, ನಿಮಗೂ ಕೂಡ ಕರ್ಕೊಂಡು ಹೋಗಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಯಾರಾದ್ರು ಧರ್ಮಸ್ಥಳ ಆನ್ ದ ವೇ ಹೋಗ್ತಾ ಇದ್ದರೆ ಮಿಸ್ ಮಾಡ್ದಿರ ಸೌತಡ್ಕ ಗಣೇಶನಿಗೂ ಭೇಟಿ ಕೊಟ್ಟು ಹೋಗಿ. ಮನ್ಸಾರೆ ಬೇಡ್ಕೊಳ್ಳಿ, ಏನೇ ಬೇಡ್ಕೊಂಡಿದ್ರು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀನಿ, ಅಲ್ಲಿಯ ಮಹತ್ವನ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಸ್, ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ವರೆಗೂ ನಮಸ್ತೆ.